ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ದಿನೇ ದಿನೇ ಕಾವೇರ್ತಾ ಇದೆ ಬೆಳಗಾವಿಯ ಟಿಕೆಟ್ ಫೈಟ್. ಬೆಳಗಾವಿ ಸ್ಪರ್ಧೆಗೆ ಜಗದೀಶ್ ಶೆಟ್ಟರ್ ಹೆಸರು ಫೈನಲ್. ಶೆಟ್ಟರ್ ಹೆಸರು ಫೈನಲ್ ಬೆನ್ನಲ್ಲೇ ಬೆಳಗಾವಿ ಬಿಜೆಪಿಯಲ್ಲಿ ಭಿನ್ನಮತ ಶುರುವಾಗಿದೆ. ಇನ್ನು ಅಧಿಕೃತ ಘೋಷಣೆ ಆಗಿಲ್ಲ, ಆಗ್ಲೇ ಶೆಟ್ಟರ್ಗೆ ಶಾಕ್. ಜಾರಕಿಹೊಳಿ ಅಂಗಡಿ ಕುಟುಂಬ ಹೊರಗಿಟ್ಟು ಸಭೆ ನಡೆಸಿದ್ದಾರೆ ನಾಯಕರು. ಪ್ರಭಾಕರ್ ಕೋರೆ ನಿವಾಸದಲ್ಲಿ ಬಿಜೆಪಿ ನಾಯಕರು ಸಭೆ ನಡೆಸಿದ್ದಾರೆ. ಬೆಳಗಾವಿಯಿಂದ ಮಾಜಿ ಸಿಎಂ ಶೆಟ್ಟರ್ ಸ್ಪರ್ಧೆಗೆ ವಿರೋಧ, ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅಂತ ವರಿಷ್ಠರ ಗಮನಕ್ಕೆ ತರೋ ನಿರ್ಧಾರ ಮಾಡ್ತಿದ್ದಾರೆ. ಬೆಳಗಾವಿಗೆ ಯಾರ ದಾತ ಇಲ್ಲಾಗಿದ್ದಾರೆ ಅಂತ ತಮಗೆ ಅನ್ನಿಸ್ತದೆ. ರಾಜಕೀಯವಾಗಿ ಅವೇರ್ನೆಸ್ ಇರೋ ಬೆಳಗಾವಿ ಒಬ್ಬ ಮುಖ್ಯಮಂತ್ರಿಗೆ ನಾವು ಮಾಡಲಿಕ್ಕಾಗಿಲ್ಲ. ಯಾಕೆ ಹೊರಗಿನವ್ರ ಹುಬ್ಬಳ್ಳಿ ಧಾರವಾಡ ಜಿಲ್ಲಾದಾಗ ಇಲ್ಲಾಂದ್ರೆ 3 ಜನ ಮುಖ್ಯಮಂತ್ರಿ ಆದರು. ಬಿಜಾಪುರದಾಗ ಸಾಧಾರಣ 3 ಜನ ಆದರು. ಆದರೆ ಬೆಳಗಾವಿ ಜಿಲ್ಲಾ ಇಷ್ಟು ದೊಡ್ಡ ಜಿಲ್ಲೆ, ಮೊದಲಿಂದನೂ ರಾಜಕೀಯ ಪ್ರಸ್ತುತ ಈ ಜಿಲ್ಲೆ ಒಬ್ಬ ಮುಖ್ಯಮಂತ್ರಿ. ಯಾಕೆ ಕಾರಣ ಅಂದ್ರೆ ನಮ್ಮಲ್ಲಿ ಲೀಡರ್ಶಿಪ್ ಇಲ್ಲದೆ ಇಲ್ಲ. ಈಗ ಮ್ಯಾಲೆ ವರಿಷ್ಠರು ಈಗಾಗಲೇ ನನಗೆ ಹೇಳಿಬಿಟ್ಟಿದ್ದಾರೆ. ನಾನು ಒಪ್ಪಿ ತೊಗೊಳ್ಳೋದಷ್ಟೇ ಇತ್ತು, ಒಪ್ಪಿನೂ ಕೊಟ್ಟಿದ್ದೀನಿ. ಥರ್ಡ್ ಲಿಸ್ಟ್ ಅನೌನ್ಸ್ ಮಾಡಿದಾಗ ಅಧಿಕೃತವಾಗಿ ಡಿಕ್ಲೇರ್ ಬರ್ತಾರೆ. ಎಲ್ಲರೂ ಬರ್ತಾರೆ. ನಾನು ಎಲ್ಲರಿಗೂ ಫೋನ್ ಮುಖಾಂತರ ಸಂಪರ್ಕದಲ್ಲಿದ್ದೀನಿ, ಕಾಂಟ್ಯಾಕ್ಟಲ್ಲಿದ್ದೀನಿ. ಮತ್ತು ನಾನ್ ಪೊಲಿಟಿಕಲ್ ಪರ್ಸನ್ಸು ಅವ್ರ ಸದ್ಯಕ್ಕೆ ನೇರವಾಗಿ ನಾನು ಫೋನ್ ಮಾಡಿ, ಇಲ್ರಿ ಶೆಟ್ಟರ್ ಭಾಳ ಒಳ್ಳೆ ಕೆಲಸ ಆಗ್ತದೆ, ನೀವು ಬರೋದು ಚಲೋ ಆಯಿತು, ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೇದಾಗ್ತದೆ ಅನ್ನುವಂಥ ಮಾತು ಪ್ರತಿಯೊಬ್ಬರು ಮಾತಾಡೋದು. ಅವರು ನಮ್ಮ ಹಿರಿಯ ನಾಯಕರು, ಅಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿದ್ದು ಭಾಳ ಸಂತೋಷ. ಅವರು ಅಲ್ಲಿ ಭಾಳ ಒಳ್ಳೆ ಮಾರ್ಜಿನಿಂದ ಗೆದ್ದು ಬರ್ತಾರೆ. ಹಾಗಾಗಿ ಅವರಿಗೆ ನಾನು ಶುಭ ಕೋರ್ತೇನೆ. ಅಲ್ಲಿ ವಿರೋಧ ಇಲ್ಲ, ಸ್ಥಳೀಯವಾಗಿ ಒಂದು ಸ್ವಲ್ಪ ವಿರೋಧ ಪರ ಎಲ್ಲ ಇದ್ದೇ ಇರ್ತದೆ. ಅದನ್ನೆಲ್ಲ ನಮ್ಮ ಪಕ್ಷದ ಅಲ್ಲಿನ ಪ್ರಮುಖರು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಸರಿ ಮಾಡಿ. ಪ್ರಶಾಂತ್, ಬೆಳಗಾವಿ ಟಫ್ ಆಗುತ್ತೆ ಅಂತ ಅನ್ನಿಸ್ತದೆ ಬಿಜೆಪಿ ಪಾಲಿಗೆ. ಈಗ ಟಫ್ ಆಗುತ್ತೆ ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ನಿಲ್ತಾರೆ, ಸರ್ಕಾರ ಇದೆ, ಪಂಚಮಸಾಲಿ ಸಮುದಾಯಕ್ಕೆ ಕೊಟ್ಟಾಗ, ಆಮೇಲೆ ಸ್ಥಳೀಯ ಮರಾಠಿ ಒಂದು 3 ಲಕ್ಷ ಓಟಿವೆ, ಅವ್ರ ಜೊತೆ ಸಂಬಂಧ ಹೇಗೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಈಗ ಎಲ್ಲ ಬೆಳಗಾವಿಯ ನಾಯಕರು, ಪ್ರಭಾಕರ್ ಕೋರೆ, ಮಹಾಂತೇಶ್ ಕವಟಗಿಮಠ, ಅನಿಲ್ ಬೆನ್ಕೆ, ಅಭಯ್ ಪಾಟೀಲ್, ಈರಣ್ಣ ಕಡಾಡಿ, ಇವರೆಲ್ಲರೂ ಕೂಡ ಜಗದೀಶ್ ಶೆಟ್ಟರನ್ನು ಬೆಳಗಾವಿಗೆ ಕರ್ಕೊಂಡು ಬರೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಾಯಿತು ಅಂದರೆ ಯಡಿಯೂರಪ್ಪನವರ ಮನೆಯಲ್ಲೊಂದು ಸಭೆ ನಡೀತು ಟಿಕೆಟ್ ಹಂಚಿಕೆ ನಂತರ. ಆ ಸಭೆಯಲ್ಲಿ ಜಗದೀಶ್ ಶೆಟ್ಟರನ್ನು ಒಪ್ಪಿಸ್ಲಾಯ್ತು. ಜಗದೀಶ್ ಶೆಟ್ಟರ್ ಮೊದಲು ಒಪ್ತಾ ಇರಲಿಲ್ಲ. ಅವ್ರು ಮೊದಲು ಧಾರವಾಡ ಅಂತಿದ್ರು, ಆಮೇಲೆ ಹಾವೇರಿ ಅಂತಿದ್ರು, ಆಮೇಲೆ ಬೆಳಗಾವಿ ಅಂತಿದ್ರು. ಕೊನೆಗೆ ಮಂಗಳ ಅಂಗಡಿಯವ್ರಿಗೆ ಮತ್ತು ಅವರ ಮಗಳು ಶ್ರದ್ಧಾ ಅಂಗಡಿ, ಅಂದರೆ ಜಗದೀಶ್ ಶೆಟ್ಟರ್ ಸೊಸೆ, ಅವ್ರಿಗೆ ಟಿಕೆಟ್ ಇಲ್ಲ ಅಂತಾದಾಗ ಜಗದೀಶ್ ಶೆಟ್ಟರನ್ನ ಒಪ್ಪಿಸ್ಲಾಯಿತು. ಆದರೆ ಸ್ಥಳೀಯ ನಾಯಕರ ವಿರೋಧ ಇದೆ, ಮರಾಠಿಗರ ಜೊತೆ ಜಗದೀಶ್ ಶೆಟ್ಟರ್, ಅದೊಂದು ಕ್ರೂಷಿಯಲ್ ಪಾಯಿಂಟ್ ಬೆಳಗಾವಿಯಲ್ಲಿರುತ್ತೆ. ಬೆಳಗಾವಿ ಗ್ರಾಮೀಣ, ಶಹರ ಮತ್ತು ಶೇಟ್ ಅವರ ಕ್ಷೇತ್ರದಲ್ಲಿ ಗಣನೀಯ ಪ್ರಮಾಣದಲ್ಲಿ ಮರಾಠಿಗರ ವೋಟ್ಗಳಿವೆ. ಆದರೆ ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ದಾರೆ, ಇಲ್ಲ ನನಗೆ ಸಂಪರ್ಕ ಇದೆ, ನಾನು ಅಲ್ಲಿ ಉಸ್ತುವಾರಿ ಸಚಿವನಾಗಿದ್ದೆ, ಹೀಗಾಗಿ ನಾನು ಅಲ್ಲಿ ಗೆದ್ದು ಬರ್ತೀನಿ ಅಂತಕ್ಕಂಥದ್ದು. ಬಟ್ ನನಗೊಂದು ಅರ್ಥ ಆಗದ ವಿಚಾರ ಭಾವನಾ, ಆ್ಯಸ್ ಎ ಸ್ಟ್ರಾಟಜಿ ವೈಸ್, ನೀವು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನಲ್ಲಿದ್ದರು, ವಿಧಾನ ಪರಿಷತ್ ಸದಸ್ಯರಾಗಿದ್ದರು, ಅದನ್ನು ಬಿಟ್ಟು ಬರುವಾಗ ನಾನು ಎಲ್ಲಿ ನಿಲ್ತೀನಿ ಅಂತಕ್ಕಂಥದ್ದನ್ನು ಗಟ್ಟಿಗೊಳಿಸದೆ ಹೇಗೆ ಬಂದರು ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಧಾರವಾಡಕ್ಕೇನು ಕೊಡೋ ಸಾಧ್ಯತೆ ಇರಲಿಲ್ಲ. ಹಾವೇರಿ ಟಿಕೆಟನ್ನು ಕೂಡ ಅವ್ರು ಗಟ್ಟಿಗೊಳಿಸಿ ಬರಲಿಲ್ಲ. ಇವ್ರು ಬರ್ತಾರೆ ಅಂತ ಗೊತ್ತಾದಾಗ ಬೊಮ್ಮಾಯಿ ಎದ್ದು ಕೂತರು. ಯಾವುದೇ ಕಾರಣಕ್ಕೂ ಜಗದೀಶ್ ಶೆಟ್ಟರ್ ಹಾವೇರಿ ಜಿಲ್ಲೆಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಅವರನ್ನು ಬೆಳಗಾವಿಗೆ ಕಳಿಸ್ಲಾಗ್ತದೆ. ಕರ್ನಾಟಕದ ರಾಜಕಾರಣದಲ್ಲಿ ಗೊತ್ತಿಲ್ಲ ಈಗ ಮೋದಿ ಅಲೆಯಲ್ಲಿ ಏನಾಗುತ್ತೋ, ಆದರೆ ಈ ವಲಸೆ ಇದೆ ಅಲ್ವಾ, ಉತ್ತರ ಪ್ರದೇಶದಲ್ಲಿ ಇವೆಲ್ಲ ಸುಲಭ, ಆ ಜಾತಿಯಿಂದನೇ ಅಲ್ಲಿ ಹಾಕಿಬಿಡಿ ಅಂತ. ಕರ್ನಾಟಕದಲ್ಲಿ ಈಗ ನೀವು ಸುಮಲತಾರನ್ನ ಮಂಡ್ಯದಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು ಅಂತೀರಿ. ಶೋಭಾ ಕರಂದ್ಲಾಜೆ ಉಡುಪಿಯಲ್ಲೇ ಅವ್ರ ವಿರುದ್ಧ ಕ್ಯಾಂಪೇನ್ ನಡೆದಿತ್ತು. ನೀವು ಬೆಂಗಳೂರು ಉತ್ತರ ಕ್ಯಾಂಡಿಡೇಟ್, ಸರಿ ಬೆಂಗಳೂರು ಉತ್ತರದಲ್ಲಿ ಒಂದು ವಾತಾವರಣ ಇದೆ ಅಂತ ಹೇಳೋಣ. ಜಗದೀಶ್ ಶೆಟ್ಟರ್ಗೆ ಇಲ್ಲ, ನೀವು ಧಾರವಾಡ ಆಮೇಲೆ ಹಾವೇರಿಗೆ ಹೋಗಿ, ಬೇಡ ನೀವು ಬೆಳಗಾವಿಗೆ ಹೋಗಿ, ಹೋದ ವರ್ಷ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂತ BJP ಹಿಡಿದಿದ್ದ ಪಟ್ಟಿಗೆ ಈಗ ಬೆಳಗಾವಿಗೆ ಕಳಿಸಿದ್ರೆ ಬೆಳಗಾವಿನ ಜನ ಒಪ್ತಾರ? ಅಲ್ಲ, ವಿಧಾನಸಭೆಯಿಂದ ಹೈಕಮಾಂಡ್ ಕಲೀಲಿಲ್ವಾ ಅಂತ ನನಗನ್ಸುತ್ತೆ. ರಾಜಕಾರಣದಲ್ಲಿ ಈ ರೀತಿ ಒಂದು ಪಾರ್ಟಿನ ಇನ್ನೊಂದು ಪಾರ್ಟಿಗೆ ಬರುವಾಗ ಒಂದು ಸ್ಪಷ್ಟತೆಯೊಡನೆ ಇದೇ ಸೀಟ್ ಕೊಟ್ಟರೆ ಬರ್ತೀನಿ ಅಂತಕ್ಕಂಥ ಮಾತುಕತೆಗಳು ಮಾಡಲಿಲ್ಲ ಅಂತ ಅನ್ನಿಸ್ತದೆ. ಅದನ್ನು ಜಗದೀಶ್ ಶೆಟ್ಟರ್ ಮಾಡಲಿಲ್ವಾ? ಜಗದೀಶ್ ಶೆಟ್ಟರ್ ಬ್ಲೈಂಡಾಗಿ ಅವ್ರಿಗೆ ಕಾಂಗ್ರೆಸ್ನಲ್ಲಿ ಸರಿ ಹೊಂದಲ್ಲ, BJPಗೆ ಹೋಗ್ಬಿಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತರಾತುರಿಯಲ್ಲಿ ಬಂದ್ಬಿಟ್ರ. ಬೆಳಗಾವಿಯಲ್ಲಿ ಏನಾಗತ್ತೆ ನೋಡೋಣ. ಒಂದು ಚಿಕ್ಕ ಬ್ರೇಕ್, ಬ್ರೇಕ್ನ ನಂತರ ಮತ್ತಷ್ಟು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.